ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಾದ್ಯಂತ ಮುಂಗಾರು ಆರಂಭದಲ್ಲಿ ಮಳೆ ಕೈಕೊಟ್ಟಿರುವ ಪರಿಣಾಮ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು, ಕೊಪ್ಪಳ ಜಿಲ್ಲೆಯನ್ನ ತಕ್ಷಣ ಬರಪೀಡಿತ ಪ್ರದೇಶ ಅಂತ ಘೋಷಿಸಿ ರೈತರಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಆಗ್ರಹ ಮಾಡಿದ್ದಾರೆ. ಮುಂಗಾರು ಪೂರ್ವದಲ್ಲಿ ಸುರಿದ ಮಳೆಯನ್ನ ನಂಬಿಕೊಂಡು ರೈತರು ಹೆಸರು, ಶೇಂಗಾ, ಸಜ್ಜೆ, ತೊಗರಿ, ಸೋಯಾಬೀನ್ ಸೇರಿ ವಿವಿಧ ಬೆಳೆಗಳ ಬಿತ್ತನೆ ಮಾಡಿದ್ರು. ಆದರೆ ಕಳೆದ 15 ದಿನಗಳಿಂದ ಸಮರ್ಪಕ ಮಳೆಯಾಗದ ಕಾರಣ ಬಿತ್ತನೆಯಾದ ಬೆಳೆಗಳು ಒಣಗುವ ಹಂತಕ್ಕೆ ತಲುಪಿದ್ದು ರೈತರು ಆತಂಕಕ್ಕೆ ಒಳಗಾಗಿದ್ದಾರೆ. ಹವಾಮಾನ ಇಲಾಖೆ ಈ ಬಾರಿ ಎಲ್ ನೀನೋ ಪರಿಣಾಮದಿಂದ ಮಳೆ ಕೊರತೆ ಉಂಟಾಗುವ ಸಾಧ್ಯತೆ ಇದೆ ಅಂತ ಮುಂಚಿತವಾಗಿ ಸೂಚನೆ ಕೊಟ್ಟಿದ್ರು. ಇಷ್ಟರ ಮಟ್ಟಿಗೆ ಮಳೆ ಕೊರತೆ ಉಂಟಾಗಲಿದೆ ಎಂದು ರೈತರು ನಿರೀಕ್ಷಿಸಿರಲಿಲ್ಲ. ಸಾಮಾನ್ಯವಾಗಿ ಉತ್ತಮ ಮಳೆಯಾಗುವ ಮೃಗಶಿರ ಮಳೆಯೂ ಈ ಬಾರಿ ಕೈಕೊಟ್ಟಿರುವುದು ರೈತರ ಸಂಕಷ್ಟವನ್ನ ಮತ್ತಷ್ಟು ಹೆಚ್ಚಿಸಿದೆ. ಕಳೆದ ಒಂದು ವಾರದಲ್ಲಿ ಜಿಲ್ಲೆಯಲ್ಲಿ ವಾಡಿಕೆಯಿಂದ 20.6 ಮಿಲಿಮೀಟರ್ ಮಳೆಯಾಗಬೇಕಾಗಿದ್ರೆ ಕೇವಲ 4 ಮಿಲಿಮೀಟರ್ ಮಳೆಯಾಗಿದ್ದು ಶೇಕಡ 98% ಮಳೆ ಕೊರತೆ ದಾಖಲಾಗಿದೆ. ಜೂನ್ ಆರಂಭದಿಂದ ಇಲ್ಲಿಯ ತನಕ 51.10 ಮಿಲಿಮೀಟರ್ ಮಳೆಯಾಗಬೇಕಾಗಿದ್ರೆ ಕೇವಲ 46 ಮಿಲಿಮೀಟರ್ ಮಳೆಯಾಗಿದೆ. ಇದರಿಂದ ಶೇಕಡ 10% ಮಳೆ ಕೊರತೆ ಉಂಟಾಗಿದೆ. ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ ಒಟ್ಟು 3.49 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದ್ದು ಇದುವರೆಗೆ 1.32 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆ ಆಗಿದ್ದು ಶೇಕಡ 38% ಪ್ರಗತಿ ಸಾಧಿಸಲಾಗಿದೆ. ಬೀಜ ಹಾಗೂ ಗೊಬ್ಬರ ಖರೀದಿಸಲು ಸಾಕಷ್ಟು ಹಣ ಖರ್ಚು ಮಾಡಿದ್ದೀವಿ. ಆದರೆ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದೆ. ಇನ್ನೊಂದು ವಾರದ ಒಳಗೆ ಮಳೆ ಬಾರದಿದ್ರೆ ಹೆಸರು, ಶೇಂಗಾ, ಸಜ್ಜೆ, ತೊಗರಿ ಹಾಗೂ ಸೋಯಾಬೀನ್ ಬೆಳೆಗಳಿಗೆ ಭಾರಿ ಹಾನಿಯಾಗಲಿದೆ. ಸರ್ಕಾರ ತಕ್ಷಣ ಬೆಳೆ ಸಮೀಕ್ಷೆ ಮಾಡಿ ಬರ ಪರಿಹಾರ ಘೋಷಿಸಬೇಕು ಅಂತ ಅಂದಪ್ಪ ರುದ್ರಪ್ಪ ಕೋಳೂರ ಒತ್ತಾಯಿಸಿದ್ದಾರೆ. ಮುಂದಲ್ ಮಳೆಗೆ ಏನಾರ ಪೀಕ್ ಬರ್ತಂತೇಳಿ ನಾವು ಸಾಲ ಮಾಡಿ ಬಾಳೆಕ್ ನಿಂತು ಗೊಬ್ಬರ ತಂದು ಎಕರೆಗೆ 10ರಿಂದ 15 ಸಾವಿರ ರೂಪಾಯಿ 20 ಸಾವಿರ ರೂಪಾಯಿ ಖರ್ಚು ಮಾಡಿ ಬಿತ್ತನೆ ಮಾಡಿದ್ವಿ. ಬಿತ್ತನೆ ಮಾಡಿದ್ರೆ ಇವತ್ತಿನವರೆಗೆ ಬಿತ್ತಿನ ಮಳೆ ಆಗಿಲ್ಲ. ಹುಟ್ಟಿವ್ರೂ ಹುಟ್ಟಿ ಒಣಗಾಕತ್ತೇವೆ. ಇವಾಗ ಆಲ್ರೆಡಿ ಬಾಡಿ ಬಿಟ್ಟವು. ಅದಕ್ಕೆ ಏನಾಗತ್ತೆ, ಸರ್ಕಾರ ಒಂದು ಬರ ಘೋಷಣೆ ಮಾಡ್ಬೇಕು. ಬರ ಘೋಷಣೆ ಮಾಡಿ ಬರ ಪರಿಹಾರ ಕೊಡೋಕೆ ರೈತರಿಗೆ ಒಂದು ಇಲ್ಲಕ್ರೆ ಸರ್ಕಾರ ಯಾವ್ದಾರ ರೀತಿ ರೈತರಿಗೆ ಒಂದು ಪರಿಹಾರ ಕೊಟ್ಟು ಅನುಕೂಲತೆ ಮಾಡಿದ್ರೆ ರೈತರು ಜೀವನ ಮಾಡಕ್ ಅನುಕೂಲ ಆಗುತ್ತಾ. ಇಲ್ಲ ಅಂದ್ರೆ ಅನುಕೂಲ ಇಲ್ಲ. ಯಾಕಂದ್ರೆ ಹೆಸರು ಈಗ ರೈತರಿಗೆ ಏನಂದ್ರೆ ಒಂದ್ ಕುದಿ ಬಂದ್ರ ಒಟ್ಟ ಬೆಳೆ ಬರಲ್ಲ, ಈಗ ಒಟ್ಟ ಇಳುವರಿನೂ ಬರಲ್ಲ, ಏನು ಬರಲ್ಲ. ಬೇರೆ ಬೆಳೆ ಅಂತ ಈ ಹೆಸರು ಅಲ್ರಿ. ಹೆಸರು ಒಂದ್ ಕುದಿ ಬಂತ ಪೂರ್ಣ ಪೇಲ ಅದ, ಹಾಳ ಮನುಷ್ಯನ್ ಜನ್ಮ ಹಿಂಡಿ ಹೋಗದ್ ಬಿಡ್ತ. ಅದಕ್ಕೆ ಈ ಸರ್ಕಾರ ಒಂದು ಪರಿಹಾರ ಕೊಡ್ಬೇಕಂತೇಳಿ ಪರಿಹಾರ ಕೊಡ್ಬೇಕಂದ್ರೆ ರೈತ ಸಂಘ ರಾಜ್ಯ ಉಪಾಧ್ಯಕ್ಷ ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ಎರೆಹಂಚಿನಾಳ ಗ್ರಾಮದ ರೈತ ಬಸವರಾಜ ಪೂಜಾರ್ ಮಾತನಾಡಿ, ಮುಂಗಾರು ಪೂರ್ವ ಮಳೆಗೆ ಬಿತ್ತನೆ ಮಾಡಿದ ಹೆಸರು, ಸೂರ್ಯಕಾಂತಿ, ಸಜ್ಜೆ ಮತ್ತು ಮೆಕ್ಕೆಜೋಳ ಬೆಳೆಗಳಿಗೆ ಈಗ ತೇವಾಂಶದ ಕೊರತೆ ಎದುರಾಗಿದೆ. ಇದೇ ಪರಿಸ್ಥಿತಿ ಮುಂದುವರಿದ್ರೆ ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಉಂಟಾಗುವ ಸಾಧ್ಯತೆ ಇದೆ ಅಂತ ಆತಂಕ ವ್ಯಕ್ತಪಡಿಸಿದ್ರು. ಸಮಸ್ಯೆ ನಾವು ಬೀಜ ಗೊಬ್ಬರ ಎಲ್ಲ ಖರ್ಚು ಮಾಡಿವಿ. ಮಳೆದೇವ್ ಹಾಕಣ ಅಂತಂದ ನೋಡಿದ್ವಿ. ಮಳೆದೇವ ಆಟ ಆಗೇನ ನಮ್ಗೆ ಬೀಜ ಹೆಸರು ಬಿತ್ತೀವಿ, ನಾಟಿಗೆ ಒಣಗಾಕತ್ತವು. ನಮ್ಗೆ ಏನಾರ ಒಟ್ಟು ಪರಿಹಾರ ಕೊಡ್ಸಿರಿ ಸರ್ ಅಂತಂದು ಬೇಡಿಕೆ ಅಂತೀವ್ರಿ ರೈತರಿಗೆ. ಗ್ರಾಮದ ಮತ್ತೋರ್ವ ರೈತ ಮುತ್ತಪ್ಪ ಗುಡಿಮಿ ಮಾತನಾಡಿ, ಕಳೆದ 2 ವಾರಗಳಿಂದ ಮಳೆ ಕೊರತೆ ಎದುರಾಗಿದೆ. ಇನ್ನೊಂದು ವಾರವೂ ಕೂಡ ಮಳೆಯಾಗದಿದ್ರೆ ಜಿಲ್ಲೆಯನ್ನ ಬರಪೀಡಿತ ಪ್ರದೇಶ ಅಂತ ಘೋಷಿಸುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಸರ್ಕಾರ ಕೂಡಲೇ ಬೆಳೆ ಹಾನಿ ಸಮೀಕ್ಷೆ ಮಾಡಿ ರೈತರಿಗೆ ಪರಿಹಾರ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ನಮ್ಮ ಸಮಸ್ಯೆ ಬಾಳ ಅದಾವ್ರಿ. ಸಮಸ್ಯೆ ಅನ್ನಕ್ಕೇನ, ಈಗ ಬೀಜ ಗೊಬ್ಬರ ತರಬೇಕಾದ್ರೂ ನಾವು ಪಾಳೆ ಕಚ್ಚಿ ತಗೊಂಬಂದಿವಿ. ಎಲ್ಲಾ ರೀತಿಯಾಗ ನಾವು ಒಂದಕ್ಕೆ ಡಬಲ್ ಕೊಟ್ ತಂದಿವಿ. ಮತ್ತೆ ಏನಾಗೈತಿ, ಗೊಬ್ಬರಕ್ಕೂ ನಾವು ಪಾಳೆ ಹಚ್ಚಿ ತಂದಿವಿ, ಬೀಜಕ್ಕೂ ಪಾಳೆ ಹಚ್ಚಿ ತಂದಿವಿ. ಮತ್ತೆ ಅವ್ರ ಎಷ್ಟ್ ಅಂತಾರ ಅಷ್ಟು ಕೊಟ್ಟ ತಗೊಂಬಂದಿವಿ. ಮತ್ತೆ ನಾವು ಡಿಜೆಲಿಗೆ ಸಹಿತ ನಾವು ಪಾಳೆ ಹಚ್ಚಿ ತಗೊಂಬಂದಿವಿ. ಪಾಳೆ ಹಚ್ಚಿ ತಗೊಂಬಂದು ಕೈಕಾಲು ಬಿದ್ದು, ಆ ಕಾಳಿಗೆ ಎಲ್ಲಾ ಕೈಕಾಲು ಬಿದ್ದು ನಾವು ಇಷ್ಟೆಲ್ಲಾ ಮಳೆ ಗೊಬ್ಬರ ಬೀಜ ಎಲ್ಲಾ ಹಾಕಿ ಸುರಿದ್ರುನು ನಮ್ ಬೆಳೆ ಒಣಗಾಕತ್ತಾವು. ಇದಕ್ಕ ಸರ್ಕಾರ ಸೂಕ್ತವಾಗಿ ಪರಿಹಾರ ಕೊಡ್ಬೇಕು. ಇಷ್ಟ ದಿನ ಆದ್ರೂ ರೈತರಿಗೆ ಏನು ಪರಿಹಾರ ಸಿಕ್ಕಿಲ್ಲ. ಯಾವತ್ತಿ ಆದ್ರೂ ರೈತರ ಸರ್ಕಾರ ಅಂತಂದು ಹೇಳ್ತಾರ, ಆದ್ರ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕು. ಯಾವತ್ತು ಮನುಷ್ಯ ಇವತ್ತ ಓಟಿಗೆ ಅಷ್ಟ ನಮ್ಮ ಮನೆ ಬಾಗ್ಲಿ ಬರ್ತಾರ, ರೈತರ ಸಮಸ್ಯೆ ಕೇಳಾರ ಯಾರು ಇಲ್ಲ. ನಾವು ರೈತರ ಪರವಾಗಿ ಸರ್ಕಾರ ಐತೆ ಅಂತ ನಂಬ್ಕೊಂಡು ನಾವು ಅದಕ್ಕ ಕಾಂಗ್ರೆಸ್ ಗೋರ್ಮೆಂಟ್ಗೆ ನಾವು ಮತ ಚಲಾಯಿಸ್ಕೊಂತಾನೆ ಬಂದಿವಿ. ಆದ್ರೂ ರೈತರ ಪರವಾಗಿ ಇಲ್ಲ ಇದು. ಹಾಗಾಗಿ ಇಲ್ಲ, ಸರ್ಕಾರ ಬಿಟ್ಟು ಇಳಿಬೇಕು, ಇಲ್ಲ ಅಂದ್ರ ರೈತರಿಗೆ ಪರಿಹಾರ ಕೊಡ್ಬೇಕು. ಇದ ನಮ್ ಸಮಸ್ಯೆ. ಇದ ತೀವ್ರವಾದ ಹೋರಾಟನೂ ಮಾಡ್ತೀವಿ ನಾವು. ಎರೆಹಂಚಿನಾಳ ಗ್ರಾಮದಿಂದ ಕುಕ್ನೂರು ಘಟಕ, ಯಲಬುರ್ಗಾ ಘಟಕ ಮತ್ತೆ ಕೊಪ್ಪಳ ಡಿಸ್ಟಿಕ್ ಲೆವೆಲ್ಗೆ ನಾವು ಹೋಗ್ತೀವಿ. ಈಗ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಅದಕ್ಕೆ ನಿಮ್ಮ ರೈತರ ಮುಖಂಡರ ಪರವಾಗಿ ಎಲ್ಲಾ ರೀತಿಯಾಗಿ ನಮಗ ಸಹಕಾರ ಕೊಡ್ಬೇಕು, ಸಹಾಯ ಮಾಡ್ಬೇಕು. ಇದ ನಮ್ದು. ಅಂದಪ್ಪ ಕೋಳೂರ, ಕೊಪ್ಪಳ ಎಜಿ ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.